ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರಲಾಲ್ ನೆಹರು, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಸರಿಯಾದ ಆನ್ಸರ್ ಆಪ್ಷನ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದರು? ಆಪ್ಷನ್ ಎ ಸಚ್ಚಿದಾನಂದ ಸಿನ್, ಆಪ್ಷನ್ ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಬಿ.ಎನ್. ರಾವ್. ಸರಿಯಾದ ಆನ್ಸರ್ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್. ಮೂರನೇ ಪ್ರಶ್ನೆ, ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ಎ 15 ಆಗಸ್ಟ್ 1947, ಆಪ್ಷನ್ ಬಿ 26 ನವೆಂಬರ್ 1949, ಆಪ್ಷನ್ ಸಿ 26 ಜನವರಿ 1950, ಆಪ್ಷನ್ ಡಿ 30 ಜನವರಿ 1948. ಸರಿಯಾದ ಆನ್ಸರ್ ಆಪ್ಷನ್ ಬಿ 26 ನವೆಂಬರ್ 1949. ನಾಲ್ಕನೇ ಪ್ರಶ್ನೆ, ಭಾರತ ಸಂವಿಧಾನವು ಜಾರಿಗೆ ಬಂದ ದಿನಾಂಕ ಯಾವುದು? ಆಪ್ಷನ್ ಎ 26 ನವೆಂಬರ್ 1949, ಆಪ್ಷನ್ ಬಿ 26 ನವೆಂಬರ್ 1950, ಆಪ್ಷನ್ ಸಿ 15 ಆಗಸ್ಟ್ 1947, ಆಪ್ಷನ್ ಡಿ 2 ಅಕ್ಟೋಬರ್ 1950. ಸರಿಯಾದ ಉತ್ತರ ಜನವರಿ 26, 1950. ಐದನೇ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಇದ್ದವು? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 10. ಸರಿಯಾದ ಉತ್ತರ ಆಪ್ಷನ್ ಬಿ 7. ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 11. ಸರಿಯಾದ ಉತ್ತರ ಆಪ್ಷನ್ ಬಿ 6. ಏಳನೇ ಪ್ರಶ್ನೆ, ಆಸ್ತಿಯ ಹಕ್ಕನ್ನು ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 86ನೇ ತಿದ್ದುಪಡಿ, ಆಪ್ಷನ್ ಡಿ 61ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಬಿ 44ನೇ ತಿದ್ದುಪಡಿ. ಎಂಟನೇ ಪ್ರಶ್ನೆ, ಸಂವಿಧಾನದ ಆತ್ಮ ಮತ್ತು ಹೃದಯ, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 19, ಆಪ್ಷನ್ ಸಿ ವಿಧಿ 21, ಆಪ್ಷನ್ ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 32. ಒಂಬತ್ತನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು ಸೇರಿವೆ? ಭಾಗ 3, ಭಾಗ 4, ಭಾಗ 6, ಭಾಗ 5. ಆಪ್ಷನ್ ಬಿ ಭಾಗ 4. ಹತ್ತನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 4A, ಆಪ್ಷನ್ ಡಿ ಭಾಗ 6. ಆಪ್ಷನ್ ಸಿ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ USSR, ಆಪ್ಷನ್ ಸಿ ಬ್ರಿಟನ್, ಆಪ್ಷನ್ ಡಿ ಐರ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ USSR. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ, ಅದು ಯಾವ ತಿದ್ದುಪಡಿ? ಆಪ್ಷನ್ ಎ 24ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 44ನೇ ತಿದ್ದುಪಡಿ, ಆಪ್ಷನ್ ಡಿ 73ನೇ ತಿದ್ದುಪಡಿ. ಆಪ್ಷನ್ ಬಿ 42ನೇ ತಿದ್ದುಪಡಿ. ಸರಿಯಾದ ಆನ್ಸರ್. 13ನೇ ಪ್ರಶ್ನೆ, 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳು ಯಾವುವು? ಆಪ್ಷನ್ ಎ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ, ಆಪ್ಷನ್ ಬಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಆಪ್ಷನ್ ಸಿ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ಆಪ್ಷನ್ ಡಿ ನ್ಯಾಯ, ನೈತಿಕತೆ, ಧರ್ಮ.
ಸರಿಯಾದ ಉತ್ತರ ಆಪ್ಷನ್ ಎ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. 14ನೇ ಪ್ರಶ್ನೆ, ಭಾರತ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಒಟ್ಟು ಸಮಯವೆಷ್ಟು? ಆಪ್ಷನ್ ಎ 2 ವರ್ಷ 11 ತಿಂಗಳು 18 ದಿನಗಳು. ಆಪ್ಷನ್ ಬಿ 3 ವರ್ಷ 10 ತಿಂಗಳು 12 ದಿನಗಳು. ಆಪ್ಷನ್ ಸಿ 2 ವರ್ಷ 8 ತಿಂಗಳು 15 ದಿನಗಳು. ಆಪ್ಷನ್ ಡಿ 1 ವರ್ಷ 11 ತಿಂಗಳು 20 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಎ 2 ವರ್ಷ 11 ತಿಂಗಳು 18 ದಿನಗಳು. 15ನೇ ಪ್ರಶ್ನೆ, ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಆಪ್ಷನ್ ಎ 42ನೇ ತಿದ್ದುಪಡಿ. ಆಪ್ಷನ್ ಬಿ 44ನೇ ತಿದ್ದುಪಡಿ. ಆಪ್ಷನ್ ಸಿ 61ನೇ ತಿದ್ದುಪಡಿ. ಆಪ್ಷನ್ ಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 61ನೇ ತಿದ್ದುಪಡಿ. 16ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವಿಧಿ 352. ಆಪ್ಷನ್ ಬಿ ವಿಧಿ 356. ಆಪ್ಷನ್ ಸಿ ವಿಧಿ 360. ಆಪ್ಷನ್ ಡಿ ವಿಧಿ 370. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 356. ಹಣಕಾಸು 17ನೇ ಪ್ರಶ್ನೆ, ಹಣಕಾಸು ತುರ್ತು ಸ್ಥಿತಿಯನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ತಿಳಿಸುವ ವಿಧಿ ಯಾವುದು? ಆಪ್ಷನ್ ಎ ವಿಧಿ 352. ಆಪ್ಷನ್ ಎ ಬಿ ವಿಧಿ 356. ಆಪ್ಷನ್ ಸಿ ವಿಧಿ 360. ಆಪ್ಷನ್ ಡಿ ವಿಧಿ 368. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 360. 18ನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ. ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಕೆನಡಾ. ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ. ಸಂವಿಧಾನ ತಿದ್ದುಪಡಿಯ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಕ್ಷಿಣ ಆಫ್ರಿಕಾ. 19ನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ವಿವರಿಸುವ ವಿಧಿ ಯಾವುದು? ಆಪ್ಷನ್ ಎ ವಿಧಿ 356. ಆಪ್ಷನ್ ಬಿ ವಿಧಿ 360. ಆಪ್ಷನ್ ಸಿ ವಿಧಿ 368. ಆಪ್ಷನ್ ಡಿ ವಿಧಿ 370. 19ನೇ ಆನ್ಸರ್ ವಿಧಿ 368. ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ ಎ ವಿಧಿ 32. ಆಪ್ಷನ್ ಬಿ ವಿಧಿ 40. ಆಪ್ಷನ್ ಸಿ ವಿಧಿ 44. ಆಪ್ಷನ್ ಡಿ ವಿಧಿ 51A. ಸರಿಯಾದ ಆನ್ಸರ್ ಆಪ್ಷನ್ ಬಿ ವಿಧಿ 40. ಏಕರೂಪ ನಾಗರಿಕತೆ ಸಂಹಿತೆ ಸಂವಿಧಾನದ ಯಾವ ವಿಧಿಯಲ್ಲಿದೆ? ಯೂನಿಫಾರ್ಮ್ ಸಿವಿಲ್ ಕೋಡ್. ಆಪ್ಷನ್ ಎ ವಿಧಿ 40. ಆಪ್ಷನ್ ಬಿ ವಿಧಿ 44. ಆಪ್ಷನ್ ಸಿ ವಿಧಿ 48. ಆಪ್ಷನ್ ಡಿ ವಿಧಿ 50. ಕಮೆಂಟ್ ಮಾಡಿ. ಕ್ವಶನ್ 22. ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕನ್ನಾಗಿ ಮಾಡಿದ ವಿಧಿ ಯಾವುದು? ಆಪ್ಷನ್ ಎ ವಿಧಿ 19A. ಆಪ್ಷನ್ ಬಿ ವಿಧಿ 21A. ಆಪ್ಷನ್ ಸಿ ವಿಧಿ 22A. ಆಪ್ಷನ್ ಡಿ ವಿಧಿ 45. ಸರಿಯಾದ ಆನ್ಸರ್ ಆಪ್ಷನ್ ಬಿ ವಿಧಿ 21A. ಪಂಚಾಯತ್ ರಾಜ್ ವ್ಯವಸ್ಥೆಗೆ 24ನೇ ಪ್ರಶ್ನೆ, ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಪಕ್ಷಾಂತರ ನಿಷೇಧ ಕಾಯ್ದೆ. ಬಿ ಅಧಿಕೃತ ಭಾಷೆಗಳು. ಸಿ ಪಂಚಾಯತ್ ರಾಜ್. ಡಿ ಭೂ ಸುಧಾರಣೆ. ಸರಿಯಾದ ಉತ್ತರ ಅಧಿಕೃತ ಭಾಷೆಗಳು. 25ನೇ ಪ್ರಶ್ನೆ, ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳು ಗುರುತಿಸಲಾಗಿದೆ? ಆಪ್ಷನ್ ಎ 14. ಆಪ್ಷನ್ ಬಿ 18. ಆಪ್ಷನ್ ಸಿ 22. ಆಪ್ಷನ್ ಡಿ 24. ಸರಿಯಾದ ಉತ್ತರ ಆಪ್ಷನ್ ಸಿ 22. 26ನೇ ಪ್ರಶ್ನೆ, ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ತಿಳಿಸುವ ವಿಧಿ ಯಾವುದು? ಆಪ್ಷನ್ ಎ ವಿಧಿ 14. ಆಪ್ಷನ್ ಬಿ ವಿಧಿ 15. ಆಪ್ಷನ್ ಸಿ ವಿಧಿ 17. ಆಪ್ಷನ್ ಡಿ ವಿಧಿ 18. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 17. 27ನೇ ಪ್ರಶ್ನೆ, ಭಾರತದ ಸಂಸತ್ತು ಯಾರನ್ನು ಒಳಗೊಂಡಿದೆ? ಆಪ್ಷನ್ ಎ ಲೋಕಸಭೆ ಮತ್ತು ರಾಜ್ಯಸಭೆ ಮಾತ್ರ. ಆಪ್ಷನ್ ಬಿ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಆಪ್ಷನ್ ಸಿ ಪ್ರಧಾನಮಂತ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ. ಆಪ್ಷನ್ ಡಿ ಲೋಕಸಭಾ ಸ್ಪೀಕರ್ ಮತ್ತು ರಾಜ್ಯಸಭಾ ಅಧ್ಯಕ್ಷರು. 27ನೇದು ಆನ್ಸರ್ ಬಿ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. 28ನೇ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಆಪ್ಷನ್ ಎ ರಾಷ್ಟ್ರಪತಿ. ಆಪ್ಷನ್ ಬಿ ಉಪರಾಷ್ಟ್ರಪತಿ. ಆಪ್ಷನ್ ಸಿ ಪ್ರಧಾನಮಂತ್ರಿ. ಆಪ್ಷನ್ ಡಿ ಸ್ಪೀಕರ್. ಆಪ್ಷನ್
ಬಿ ಉಪರಾಷ್ಟ್ರಪತಿ ಸರಿಯಾದ ಉತ್ತರ. 29ನೇ ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 30ನೇ ಪ್ರಶ್ನೆ, ಸಂವಿಧಾನದ ಯಾವ ತುರ್ತು ಸ್ಥಿತಿಯನ್ನು ಭಾರತದಲ್ಲಿ ಇದುವರೆಗೂ ಒಮ್ಮೆ ಏರಿಲ್ಲ? ಸಂವಿಧಾನದ ಯಾವ ತುರ್ತು ಸ್ಥಿತಿಯನ್ನು ಭಾರತದಲ್ಲಿ ಇದುವರೆಗೂ ಒಮ್ಮೆ ಏರಿಲ್ಲ? ಆಪ್ಷನ್ ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಪ್ಷನ್ ಬಿ ರಾಜ್ಯ ತುರ್ತು ಪರಿಸ್ಥಿತಿ, ಆಪ್ಷನ್ ಸಿ ಹಣಕಾಸು ತುರ್ತು ಸ್ಥಿತಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ತುರ್ತು ಸ್ಥಿತಿ. ಲೈಕ್ ಡಿಸ್ಲೈಕ್ ಏನಾದರೂ ಮಾಡಿ. ಥ್ಯಾಂಕ್ ಯು.